ನವರಾತ್ರಿ ಅಂದ್ರೆ ಉಡುಪಿಲಿ ಮೊದಲು ನೆನಪಾಗುವುದು ಉಚ್ಚಿಲ ದಸರಾ ಅಲ್ವಾ? ಹೌದು. ರಸ್ತೆಯುದ್ದಕ್ಕೂ ಹಾಕಿರುವ ವಿದ್ಯುತ್ ದೀಪಗಳ ಅಲಂಕಾರ ಹಾಗೂ ಹೊಳೆಯುವ ದೇವಸ್ಥಾನದ ಸುಂದರ ಸ್ವಾಗತ ಗೋಪುರ ನಮ್ಮನ್ನ ಕೈ ಬೀಸಿ ಕರೆಯುತ್ತೆ. ದೇವಸ್ಥಾನದ ಸುತ್ತ ಹಾಕಿರುವ ವಿಭಿನ್ನ ರೀತಿಯ ದೀಪಾಲಂಕಾರದ ಮೆರುಗು, ಅದರ ಜೊತೆಗೆ ನಡೆದುಕೊಂಡು ಹೋಗ್ಬೇಕಾದ್ರೆ ಮನಸ್ಸಲ್ಲಾಗೋ ಒಂಥರ ಖುಷಿ. ದಸರಾದ ಮತ್ತೊಂದು ವಿಶೇಷತೆ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳು. ಕಣ್ಮನ ಸೆಳೆಯುವ ವಿಧ ವಿಧ ಬಣ್ಣದ ಹೂವುಗಳಿಂದ ರೂಪುಗೊಂಡಿರುವ ವಿಭಿನ್ನ ಶೈಲಿಯ ಆಕೃತಿಗಳು, ಅನೇಕ ರೀತಿಯ ಗಿಡಗಳು, ಅದನ್ನ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಜೋಡಿಸಿಟ್ಟ ರೀತಿಗಂತೂ ವಾವ್ ಅನ್ಲೇಬೇಕು. ಇನ್ನು ಮಾರಾಟಕ್ಕಿಟ್ಟ ಕಬ್ಬಿಣದ ಸಲಕರಣೆಗಳು, ಸುಂದರವಾದ ಪಕ್ಷಿಗಳು, ಅಕ್ವೇರಿಯಂ ನಲ್ಲಿ ಕಂಗೊಳಿಸುವ ಮೀನುಗಳು ನಿಜಕ್ಕೂ ಸೂಪರ್ ಅನ್ಸುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮನ್ನ ನಾವು ಕಳೆದೋಗುದಂತೂ ಗ್ಯಾರಂಟಿ. ದಿವಂಗತ ಸಾದಿಯಾ ಸೌಕರ್ ಅವರು ದಾನವಾಗಿ ನೀಡಿರುವ 6 ಎಕರೆ ಜಾಗದಲ್ಲಿ 1957ರಲ್ಲಿ ಪ್ರತಿಷ್ಠಾಪನೆಗೊಂಡ ಈ ದೇವಸ್ಥಾನ ಇತ್ತೀಚೆಗೆ ಸುಂದರವಾದ ಮರದ ಹಾಗೂ ಕಲ್ಲುಗಳ ಕೆತ್ತನೆಗಳ ಜೊತೆಗೆ ಜೀರ್ಣೋದ್ಧಾರಗೊಂಡಿತ್ತು. ಬರುವ ಭಕ್ತರ ಕಷ್ಟಗಳನ್ನ ನಿವಾರಿಸುವ ಶ್ರೀ ಮಹಾಲಕ್ಷ್ಮಿ ದೇವಿಯ ವಿಗ್ರಹದ ಜೊತೆಗೆ ಶ್ರೀ ಭದ್ರಕಾಳಿ ಅಮ್ಮನವರು ಹಾಗೂ ಪ್ರಸನ್ನ ಗಣಪತಿಯ ವಿಗ್ರಹವೂ ಇದೆ. ಹಾಗೆ ಈ ಜಾಗವನ್ನ ಕಾಪಾಡುವ ನಾಗದೇವರ ವಿಗ್ರಹವೂ ಇದೆ. ದಸರಾದ ಮತ್ತೊಂದು ಕೇಂದ್ರ ಬಿಂದು ನವದೇವಿಯರ ಸುಂದರವಾದ ಪ್ರತಿಮೆಗಳು. ನೋಡ್ತಿದ್ರೆ ನಿಜವಾದ ದೇವಿಯ ದರ್ಶನ ಪಡೆದಂತಹ ಭಕ್ತಿಯ ಅನುಭವ ನಮ್ಮ ಮನಸ್ಸಲ್ಲಿ ಮೂಡಿಸುತ್ತೆ. ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಸಿಂಪಲ್ ಪಯಣ ಪೇಜ್ನ. ಧನ್ಯವಾದಗಳು.